ಉದ್ಯಮಿ ಸಿಜೆ ರಾಯ್ ಅವರ ಆತ್ಮಹತ್ಯೆ ಹಲವು ಪ್ರಶ್ನೆಗಳನ್ನು ಉಳಿಸಿ ಹೋಗಿದೆ. ಆ ಪ್ರಶ್ನೆಗಳ ಸುತ್ತ ಈಗ ಚರ್ಚೆ ಶುರುವಾಗಿದೆ. ಪ್ರಶ್ನೆಗಳ ಪೈಕಿ ಪ್ರಮುಖವಾಗಿದ್ದೆ ಅವರ ಆತ್ಮಹತ್ಯೆಗೆ ಕಾರಣ ಆಗಿರೋದು ಅದು ಟ್ಯಾಕ್ಸ್ ಟೆರರಿಸಂ ಮತ್ತು ಇನ್ವೆಸ್ಟಿಗೇಷನ್ನ ಹರಾಸ್ಮೆಂಟು. ಈ ವಿಚಾರವನ್ನ ಕೇವಲ ಕಾಂಗ್ರೆಸ್ ಮಾತ್ರ ಪ್ರಸ್ತಾಪ ಮಾಡ್ತಾ ಇರೋದಲ್ಲ, ಉದ್ಯಮಿಗಳು ಕೂಡ ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ರಾಯ್ ಅವರ ಆತ್ಮಹತ್ಯೆಯ ಹಿಂದೆ ನಿರಂತರವಾಗಿ ಅವರಿಗೆ ಟಾರ್ಚರ್ ಕೊಟ್ಟಿರುವಂತ ವಿಚಾರವೇ ಕಾರಣ ಆಗಿದೆ. ಉದ್ಯಮಿಗಳನ್ನ ಗುರಿಯಾಗಿರಿಸಿಕೊಂಡು ಅಧಿಕಾರಿಗಳು ಟಾರ್ಚರ್ ಕೊಡ್ತಿದ್ದಾರೆ. ಐಟಿ ಅಧಿಕಾರಿಗಳ ಕಿರುಕುಳ ಕಾರಣ ಅಂತ ಕಾಂಗ್ರೆಸ್ ಹೇಳಿದೆ. ಮೋಹನ್ ದಾಸ್ ಪೈ ಅವರು ಕೂಡ ಅದೇ ಧ್ವನಿಯಲ್ಲಿ ಮಾತನಾಡಿದ್ದಾರೆ. ಐಟಿಯಿಂದ ತೆರಿಗೆದಾರರನ್ನ ಕಾಪಾಡಿ ಅಂತ ಮೋಹನ್ ದಾಸ್ ಪೈ ಅವರು ಧ್ವನಿ ಎತ್ತಿದ್ದಾರೆ. ಕರ್ನಾಟಕದ್ದೇ ನಾವು ಹೇಳಬೇಕು ಅಂತಾದ್ರೆ ಆವತ್ತು ಸಿದ್ಧಾರ್ಥ್, ಈಗ ಸಿಜೆ ರಾಯ್. ಟ್ಯಾಕ್ಸ್ ಟೆರರಿಸಂನ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ಪರಸ್ಪರ ವಾಕ್ಸಮರ. ಈ ಮಧ್ಯೆ ಕೇರಳದ ಮುಖ್ಯಮಂತ್ರಿಯೂ ಕೂಡ ಎಂಟ್ರಿ ಆಗಿದ್ದಾರೆ ಈ ವೇದಿಕೆಗೆ. ಅವರು ಹೇಳ್ತಾ ಇರೋದು ತನಿಖೆಯಾಗಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಕೇಂದ್ರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ಅಂತ ಪತ್ರ ಬರೆದಿದ್ದಾರೆ. ವಿವರವಾದಂಥ ಪತ್ರವನ್ನು ಬರೆದಿದ್ದಾರೆ. ಏನಕ್ಕೆ ಅವರ ಆತ್ಮಹತ್ಯೆ ಆಯಿತು ಅನ್ನೋದನ್ನ ಕಂಡು ಹಿಡಿಬೇಕು ಅಂತ ಅವರು ಆತಂಕ ವ್ಯಕ್ತಪಡಿಸಿ, ಕಳವಳ ವ್ಯಕ್ತಪಡಿಸಿ ಪಿಣರಾಯಿ ವಿಜಯನ್ ಕೂಡ ಪತ್ರ ಬರೆದಿದ್ದಾರೆ. ಕರ್ನಾಟಕದಲ್ಲೂ ಆರೋಪ ಪ್ರತ್ಯಾರೋಪ ಶುರುವಾಗಿದೆ. ನಮಗೆ ದೆಹಲಿಯಿಂದ ಕೂಡ ನಮಗೆ ವರದಿ ಕೇಳಿದ್ದಾರೆ. ನಾವು ಇದನ್ನು ತನಿಖೆ ಮಾಡಿ ಇದನ್ನು ಜನರಿಗೆ ಏನು ನ್ಯಾಯ ಏನಿದೆ, ಏನು ಸತ್ಯ ಏನಿದೆ ಅನ್ನೋದನ್ನು ತಿಳಿಸುವಂಥ ಕೆಲಸವನ್ನು ಖಂಡಿತ ನಮ್ಮ ಸರ್ಕಾರ ಮಾಡ್ತದೆ. ಖಂಡಿತ ಸರ್ಕಾರ ನಮ್ಮ ರಾಜ್ಯದಲ್ಲಿ ಆಗಿರೋದ್ರಿಂದ ಇದು ಸರ್ಕಾರ ವಿಶೇಷವಾಗಿ ತನಿಖೆಯನ್ನು ಮಾಡ್ತದೆ. ಹೌದಪ್ಪ, ಇದು ಆಗಿದೆ ನಮ್ಮಲ್ಲೇ. ಇದು ನಮಗೆ ನಾನು ಇದನ್ನೆಲ್ಲ ಹೇಳಿಸಿದ್ರೆ ನಾನು ಮಾತಾಡೋದು ರಾಜಕಾರಣ ಆಗ್ತದೆ. ಇದು ನಾವು ಖಂಡಿಸ್ತೇವೆ. ಈ ಕಿರುಕುಳ ಸರಿ ಇಲ್ಲ. ಇದ್ರ ಬಗ್ಗೆ ನಾವು ರಿಪೋರ್ಟ್ ಬಂದ ಮೇಲೆ ನಿಮ್ಗೆ ತಿಳಿಸ್ತೀವಿ. ಕಳೆದ 10 ವರ್ಷದಿಂದ ಐಟಿ, ಇಡಿ ಮತ್ತು GST ಹರಾಸ್ಮೆಂಟು ಉದ್ಯಮಿಗಳಿಗೆ ಆಗ್ತಾ ಇವೆ. ಯಾರು ಕೇಂದ್ರ ಸರ್ಕಾರಕ್ಕೆ ತಲೆಬಾಗೋದಿಲ್ಲ. ಅವರಿಗೆ ಅದಾನಿ ಅಂಬಾನಿ ಅಂಥವರಿಗೆ ಐಟಿ, ಇಡಿ ಏನೂ ಇಲ್ಲ. ಇನ್ಫ್ಯಾಕ್ಟ್ ಗೌರ್ಮೆಂಟು ಅವ್ರಿಗೆ ಕೆಲಸ ಮಾಡ್ತಾಯಿದ್ದಾರೆ ನೋಡಿ. ಇದು ನಾವು ಹೇಳೋದಲ್ಲ, ಕುಟುಂಬದವರೇ ಹೇಳಿದಾರಲ್ಲ. ನಾನು ಹೇಳಿದರೆ ರಾಜಕೀಯ ಅಂತ ಹೇಳ್ಬೋದು ತಾವು. ರಾಯ್ ಅವರು ಕೆಳಮಟ್ಟದಿಂದ ಬೆಳ್ಕೊಂಡು ಬಂದಂಥ ವ್ಯಕ್ತಿ. ಅಂಥ ಏನು ಡೆಸ್ಪರೇಷನ್ ಇತ್ತು ಅಥವಾ ಅಂಥದ್ದೇನು ಹತಾಶರಾಗಿದ್ದರು ಯಾವುದಕ್ಕೆ? ಅವ್ರದ್ದು ಬಿಸ್ನೆಸ್ ಮಾಡಲು ಡೆಟ್ ಫ್ರೀ ಅಂತ, ಅಂದರೆ ಯಾವುದೇ ಸಾಲ ಇರಲಾರ್ದೆ ಬಿಸ್ನೆಸ್ ಮಾಡಬೇಕಂತ ಅವ್ರದ್ದು ಒಂದು ಯಾವಾಗಲೂ ಜನರಿಗೆ ಸಲಹೆ ಕೊಡ್ತಾಯಿದ್ರು. ಮತ್ತು ಅಂಥ ವ್ಯಕ್ತಿಗೆ ಏನು ಸಾಲ ಇಲ್ಲ, ಏನಿಲ್ಲ. ಮತ್ತು ಯಾಕಂತ ಒಂದು ನಿರ್ಧಾರ ತಗೊಂಡ್ರು? ಮತ್ತು ಅವ್ರದೇ ಕುಟುಂಬದವರು ಐಟಿ, ಇಡಿ ಅಂದಾಗ ಏನಿದೆ ತನಿಖೆನಲ್ಲಿ ಹೊರಗೆ ಬರಲಿ. ನೋಡಿ, ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂಥ ಸ್ವಾಯತ್ತ ಸಂಸ್ಥೆಗಳನ್ನು ಈಗಾಗಲೇ ಕೇಂದ್ರದ ಬಿಜೆಪಿ ಸರ್ಕಾರ ದುರುಪಯೋಗ ಮಾಡಿಕೊಳ್ತಾ ಇದೆ. ಇಲ್ಲಿ ನ್ಯಾಯಯುತವಾಗಿ ಏನಿದೆ ಅದು ಮಾಡಲಿಕ್ಕೆ ಯಾರ್ದು ಅಭ್ಯಂತರ ಇರೋದಿಲ್ಲ. ಆದರೆ ಕೇಂದ್ರದ ಒಂದು ಸೂಚನೆ ಮೇರೆಗೆ ಕಿರುಕುಳ ಕೊಡುವಂಥದ್ದು, ಹರಾಸ್ ಮಾಡುವಂಥದ್ದು, ಅವರಿಗೆ ಹೆದರಿಕೆ ಹಾಕುವಂಥದ್ದು, ಬೆದರಿಕೆ ಹಾಕುವಂಥದ್ದು, ಇದು ಇವತ್ತು ಇಡೀ ವ್ಯವಸ್ಥೆನೇ ಹಾಳಾಗ್ತಾ ಇದೆ. ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು. ನಮಗೆ ದೆಹಲಿಯಿಂದ ಕೂಡ ನಮಗೆ ವರದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.